ಸೊ ಇದು ಭಾನುವಾರದ ವ್ಲಾಗು. ಸೊ ಇವತ್ತು ಬೆಳಗ್ಗೆ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಬರ್ಡೇ ಸೆಲೆಬ್ರೇಷನ್ ಅಟೆಂಡ್ ಮಾಡಬೇಕಾಗಿತ್ತು. ಸೊ ನನ್ನ ಕೊಲಿಗ್ ಮಗುದು. ಸೊ ಹಾಗಾಗಿ ಹೊಟ್ಟಿದಾಯಿತು, ರೆಡಿ ಆಗಿಬಿಟ್ಟು ಒಂದು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೋಗೋಷ್ಟರಲ್ಲಿ ಸಾಕಷ್ಟು ಟೈಮ್ ಆಗೋಗಿತ್ತು. ಆಲ್ಮೋಸ್ಟ್ 3 ಆಗಿಬಿಟ್ಟಿತ್ತು. ಪಾಪು ಕೂಡ ಮಲ್ಕೊಂಡ್ಬಿಟ್ಟಿದ್ದ. ಫಂಕ್ಷನ್ ಆಲ್ಮೋಸ್ಟ್ ಏನು ಮುಗಿಯೋ ಹತ್ರ ಬರ್ತಾಯಿತ್ತು. ಸೊ ಒಳ್ಳೆ ಊಟ ಎಲ್ಲ ಮಾಡ್ಕೊಂಡು ನಾನ್ ವೆಜ್ ಊಟ ವೆಜ್ ಊಟ ಎರಡೂ ಇತ್ತು. ಸೊ ನಾವು ಸಕ್ಕದಾಗಿ ನಾನ್ ವೆಜ್ ಎಲ್ಲ ಬಾರಿಸ್ಕೊಂಡು ಅಲ್ಲಿಂದ ಮನೆಗೆ ಬಂದಿದ್ದಾಯಿತು. ಆ್ಯಂಡ್ ಬೆಳಗ್ಗೆ ಎದ್ದು ಸಾಕಷ್ಟು ಬಟ್ಟೆಗಳಿತ್ತು, ಎಲ್ಲನೂ ವಾಶ್ ಮಾಡಿ ಹಾಕಿಟ್ಟೋಗಿದ್ದೆ. ಸೊ ಬಂದು ಎಲ್ಲ ಟೆರೆಸಲ್ಲಿ ಇನ್ನೇನು ಮಳೆ ಬರೋ ಥರ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ತೆಗೆದು ಒಳಗಡೆಗೆ ಹಾಕಿ ಹಾಗೆ ನನ್ನ ಸ್ಕಿನ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಬಿಕಾಸ್ ಸಾಕಷ್ಟು ಡಸ್ಟ್ ಇತ್ತು ಆಚೆಗಡೆ ಹಂಗಾಗಿ. ಆ್ಯಂಡ್ ಸಾಯಂಕಾಲ ಆಯಿತು ಅಂತ ಎದ್ದು ಸ್ವಲ್ಪ ಹೊತ್ತು ಕಾಫಿ ಎಲ್ಲ ಕುಡಿದು ಆ್ಯಂಡ್ ಒಂದು ಫ್ರಾಡ್ ಬಗ್ಗೆ ಒಂದು ಅವೇರ್ನೆಸ್ ವೀಡಿಯೋ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ, ನನ್ನ ಸ್ಟೋರಿಯಲ್ಲಿರುತ್ತೆ. ಆ್ಯಂಡ್ ಊಟಕ್ಕೆ ಬಂದು ರವಾ ರೊಟ್ಟಿನ ಮಾಡ್ಕೊಂಡು ತಿಂದೆ ಲೈಟಾಗಿರಲಿ ಅಂತ ಹೇಳಿಬಿಟ್ಟು. ಅದಾದಮೇಲೆ ನನ್ನ ಕ್ಲೈಂಟ್ಗೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕಳಿಸ್ಬೇಕಾಗಿತ್ತು. ಸೊ ಅವ್ರಿಗೆಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ಟು ಹಾಗೆ ನಾನು ಒಂದು 2 ಡೇಸಿಂದ ಗ್ರ್ಯಾಟಿಟ್ಯೂಡ್ ಜರ್ನಲ್ ಬರದೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತೆಲ್ಲ ಕೂತ್ಕೊಂಡು ನೀಟಾಗಿ 2 ಡೇಸಿಂದ ಮತ್ತು ಇವತ್ತಿಂದು ಎಲ್ಲನೂ ಸೇರಿ ಗ್ರ್ಯಾಟಿಟ್ಯೂಡ್ ಜರ್ನಲ್ನ ಬರೆದು ಮುಗಿಸಿದಾಯಿತು. ದಟ್ಸ್ ಇಟ್ ಫಾರ್ ದ ಡೇ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.